ಹುಟ್ಟಿದ ಮಗುಗೆ ಯಾವುದ್ಯಾವ್ದು ವ್ಯಾಕ್ಸಿನೇಷನ್ಸ್ ಹಾಕಬೇಕು ಅಂತ ಹೇಳ್ತೇನೆ. ಸೊ ಮಗು ಹುಟ್ಟಿ 24 ಅವರ್ಸಲ್ಲಿ ಮಗುಗೆ BCG ವ್ಯಾಕ್ಸಿನ್ ಹಾಕಿಸ್ಬೇಕು, ಹೆಪಟೈಟಿಸ್ B ವ್ಯಾಕ್ಸಿನ್ ಹಾಕಬೇಕು, ಓರಲ್ ಪೋಲಿಯೋ ವ್ಯಾಕ್ಸಿನ್ ಹಾಕಬೇಕು, ಹಾಗೆ ವಿಟಮಿನ್ K. ಇದು 4 ಮಸ್ಟ್ ಆ್ಯಂಡ್ ಶುಡ್ ಮಕ್ಕಳಿಗೆ ನೀವು ಹಾಕಿಸ್ಬೇಕು. ಸೊ BCG ವ್ಯಾಕ್ಸಿನ್ ಅಂತ ಹೇಳಿದ್ರೆ ಇದು ಮಕ್ಕಳನ್ನ ಟ್ಯೂಬರ್ಕ್ಯುಲೋಸಿಸಿಂದ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಈ BCG ವ್ಯಾಕ್ಸಿನ್ನ ಲೆಫ್ಟ್ ಅಪ್ಪರ್ ಆರ್ಮ್ ಈ ಜಾಗದಲ್ಲಿ ಹಾಕ್ತಾರೆ. ಸೊ ಅಲ್ಲಿ ಏನು ಅಂದರೆ ಒಂದು ಚಿಕ್ಕದಾಗಿ ಗಾಯ ಆಗುತ್ತೆ ಮಗುಗೆ. ಆ ಗಾಯ ನೆಕ್ಸ್ಟು ಸ್ವಲ್ಪ ಗಡ್ಡೆ ಥರ ಆಗಿಬಿಟ್ಟು ಅದು ಪಸ್ತೆಲ್ಲ ಫಾರ್ಮೇಷನ್ ಆಗಿ ಸ್ಕಾರ್ ಬಿಡುತ್ತೆ. ಸೊ ದಟ್ ಈಸ್ ಅ ನಾರ್ಮಲ್ ಥಿಂಗ್. ಸೊ ಯಾರೂ ಅದನ್ನು ಭಯಪಡೋ ಅವಶ್ಯಕತೆ ಇರೋಲ್ಲ. ಸೊ ಇದು BCGದು ಇನ್ ಕೇಸ್ ಹುಟ್ಟಿದ ತಕ್ಷಣ ಮಗುಗೆ BCG ವ್ಯಾಕ್ಸಿನ್ ಹಾಕ್ಸೋಕ್ಕಾಗಿಲ್ಲ, ಮಗು ತೂಕ ಕಡಿಮೆ ಇತ್ತು, ಆ ಥರ ಏನಾದರೂ ಇತ್ತು ಅಂತ ಹೇಳಿದ್ರೆ 1 ವೀಕ್ ತನಕ ಟೈಮ್ ಇರುತ್ತೆ. ಸೊ ನೀವು 1 ವೀಕ್ ಟೈಮಲ್ಲಿ ವಿದಿನ್ 7 ಡೇಸ್ ನಿಮ್ಮ ನಿಯರೆಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಹೋದರೆ ವ್ಯಾಕ್ಸಿನೇಷನ್ ಡೇ ಅಂತ ಇರುತ್ತೆ, ಇಮ್ಯುನೈಸೇಷನ್ ಡೇ ಅಂತ ಇರುತ್ತೆ. ಆವತ್ತಿನ ದಿನ ನಿಮಗೆ ಮಗುಗೆ BCG ಹಾಕಿ ಕೊಡ್ತಾರೆ. ಸೊ ಸೆಕೆಂಡ್ ಥಿಂಗ್ ಬಂದುಬಿಟ್ಟು ಓರಲ್ ಪೋಲಿಯೋ ವ್ಯಾಕ್ಸಿನ್. ಅದು 2 ಡ್ರಾಪ್ಸನ್ನು ಬಾಯಲ್ಲಿ, ಮಗು ಬಾಯಲ್ಲಿ ಓರಲ್ ಪೋಲಿಯೋ ಡ್ರಾಪ್ಸನ್ನು ಹಾಕ್ತಾರೆ. ಸೊ ಅದು ಪೋಲಿಯೋದಿಂದ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡುತ್ತೆ. ಥರ್ಡ್ ಥಿಂಗ್ ಬಂದು ಹೆಪಟೈಟಿಸ್ B. ಇದು ಬಂದುಬಿಟ್ಟು ಮಕ್ಕಳನ್ನ ಹೆಪಟೈಟಿಸ್ B ಇನ್ಫೆಕ್ಷನ್ನಿಂದ ಕಾಪಾಡುತ್ತೆ. ಸೊ ಇದನ್ನು ಕೂಡ ಕೈಗೆ ಹಾಕ್ತಾರೆ, ಅಂದರೆ ಏನು ಹೇಳ್ತೀವಿ ನಾವು, ತೊಡೆಗೆ, ಮಕ್ಕಳ ತೊಡೆಗೆ ಹೆಪಟೈಟಿಸ್ B ಹಾಕ್ತಾರೆ. ಅದ್ರ ಜೊತೆಗೆ ವಿಟಮಿನ್ K ಇದು ಒಂದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಮಕ್ಕಳಲ್ಲಿ ಏನಾದರೂ ಬ್ಲೀಡಿಂಗ್ ಡಿಸಾರ್ಡರ್ಸು ಆ ಥರದ್ದು ಏನಾದರೂ ಬರುತ್ತೆ ಮುಂದೆ ಅನ್ನೋ ಟೈಮಲ್ಲಿ ವಿಟಮಿನ್ K ಇಂಜೆಕ್ಷನ್ಸ್ ಹಾಕಿದರೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಬ್ಲೀಡಿಂಗ್ ಡಿಸಾರ್ಡರ್ಸ್ಗೆ ಮೇಯ್ನ್ ಆಗಿದ್ದು ವರ್ಕ್ ಆಗುತ್ತೆ. ಸೊ ಹಾಗಾಗಿ ವಿಟಮಿನ್ K ಇಂಜೆಕ್ಷನ್ ಕೂಡ ಮಗು ಹುಟ್ಟಿದ ತಕ್ಷಣ ಕೊಡ್ತಾರೆ. ಸೊ ತಂದೆ ತಾಯಿಗಳಾಗಿರ್ಬೋದು ಅಥವಾ ಪ್ಯಾರೆಂಟ್ಸ್ ಆಗಿರಬಹುದು, ನಿಮ್ಮ ಮಗು ಹುಟ್ಟಿದ ತಕ್ಷಣ ಈ 4 ವ್ಯಾಕ್ಸಿನ್ಸ್ ಮಗುಗೆ ಹಾಕಿದ್ದಾರಾ ಅನ್ನೋದನ್ನು ನೀವು ಡಾಕ್ಟರ್ಸ್ ಹತ್ರ ಒಂದ್ಸರಿ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ.